ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್. ಯಾವ್ದೈತ್ರಿ ಸರ್ ಕಾರ್ ಇದು? ಕುಂಟೋರ್. ಪುಂಟೋ ಐತ್ರಿ. ಹೌದು ಸರ್. ಓಕೆ, ಏನೈತ್ರಿ ಮಾಡಲು? ಇದು 2011 ಐತ್ರಿ. 2011 ಮಾಡಲ್ ಐತ್ರಿ. ಹ್ಞೂ ರೀ. ಓಕೆ, ಓನರ್ ಎಷ್ಟಿದ್ರಿ ಗಾಡಿಗೆ? 3 ರೀ. ಗಾಡಿ ಯಾರು ತೊಗೊಂತಾರೆ ಅವ್ರು 4ನೇ ಓನರ್ ಆಗ್ತಾರೆ. 4ನೇ ಓನರ್ ರೀ. ಸರ್, ರನ್ನಿಂಗಲ್ಲಿ ಎಷ್ಟು ಆಗೈತೆ ರೀ ಕಿಲೋಮೀಟ್ರ್ ಇದು? 1,18,000 ಆಗೈತೆ ರೀ. 1,18,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ಗಾಡಿ ಐತ್ರಿ. ಶೋರೂಮ್ ರೆಕಾರ್ಡ್ ಐತೆ ಸರ್. ಓಕೆ, ಆಮೇಲೆ ಸರ್ವಿಸ್ ಮಾಡಿಸಿದ್ರೆ ಪ್ರತಿಯೊಂದು ಕೂಡ. ಮಾಡಿಸಿ ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದ್ರೆ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಎಷ್ಟು ಪರ್ಸೆಂಟ್ ತನಕ ಐತ್ರಿ ಟೈರು? ಒಂದು 75% ಅದಾವೆ ಸರ್. 75% ತನಕ ಟೈರ್ ಐತ್ರಿ. ಹ್ಞೂ ಸರ್. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಯಾವ ಥರ ಇಟ್ಕೊಂಡಿರಿ? ಶೋರೂಮ್ ಕಂಡೀಷನ್ ಇದೆ ಸರ್. ಅಂದ್ರೆ ನಿಮ್ಮ ಕೈಯಲ್ಲಿ ಇಂಜನ್ ಮಾತ್ರ ಸ್ಮೂತ್ ಆಗೈತ್ರಿ, ಇನ್ನೂ ಕೆಲಸಕ್ಕೆ ಬಂದೇ ಇಲ್ಲ, ಸಿವಿಲ್ ಇಂಜನ್ ಇರೋದು. ಇನ್ನು ಶೋಲ್ಡ್ ಇಂಜನ್ ಇದೆ, ನಮ್ಮ ಕಡೆ ಕೆಲಸಕ್ಕೆ ಬಂದಿಲ್ಲ ರೀ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿಂಗ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತೇನು ರೀ? ಅಂಥದ್ದು ಏನೇನು ₹1 ಖರ್ಚಿಲ್ಲ ಸರ್ ಅದ್ರ ಮೇಲೆ. ನಿಮ್ಮ ಕೈಯಾಗ ಮಾತ್ರ ಕ್ಲಿಯರ್ ಐತ್ರಿ. ಎಲ್ಲ ಕ್ಲಿಯರ್ ಐತ್ರಿ. ಸರ್, ಏನು ಮೈಲೇಜ್ ಎಲ್ಲ ನೋಡೋದಾದ್ರೆ ಏನು ಬರ್ತೈತೆ ರೀ ನಿಮ್ಮ ಕೈಯಲ್ಲಿ ವೆಹಿಕಲ್ಲು? 23, 24 ಮೈಲೇಜ್ ಬರುತ್ತೆ ನೋಡಿ ಸರ್ ನಮಗೆ ಡೀಸೆಲ್ ವರ್ಷನ್. ಇದು ಫ್ಯೂಲ್ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಐತ್ರಿ, 23 ಪ್ಲಸ್ ತನಕ ಮೈಲೇಜ್ ಬರ್ತೈತೆ ರೀ. ಹ್ಞೂ ಸರ್. ಓಕೆ, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಇನ್ಶೂರೆನ್ಸ್ ಇನ್ನೂ 7-8 ತಿಂಗಳು ಐತೆ ಸರ. ಇನ್ನೂ FC ಬರಬೇಕಾದ್ರೆ ಇನ್ನೂ 1.5 ವರ್ಷ ಐತೆ ಸರ್. ಇವಾಗ ಗಾಡಿ ತೊಗೊಂಡ್ರೆ 7 ರಿಂದ 8 ತಿಂಗಳು ಇನ್ಶೂರೆನ್ಸ್ ಸಿಗ್ತೈತೆ ರೀ. ಹ್ಞೂ ಸರ್. ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಟೆಡ್ ಮಾಡಿಸಿದ್ರೆ, ಕಂಪ್ನಿ ಪೇಟೆಡ್ ಅಷ್ಟೇ ಅಲ್ಲದೆ ತಮ್ಮ ಕಡೆಯಿಂದ ಏನಾದರೂ ಮಾಡಿಸಿದ್ರೆ ಸರ್ ಎಕ್ಸ್ಟ್ರಾ ಪೇಟೆಡು ಆಫ್ಟರ್ ಮಾರ್ಕೆಟಿಂಗು? ಇಲ್ಲ ಸರ್, ಎಲ್ಲ ಕಂಪ್ನಿದೇನೆ ಐತೆ ಸರ್. ಓಕೆ, ಕಂಪ್ನಿ ಪೇಟೆಡ್ ಅಂದರೆ ಸರ್ ಫೀಚರ್ಸ್ ಏನೇನು ಐತ್ರಿ ಇದಕ್ಕೆ ಒಳಗಡೆ ಇಂಟೀರಿಯರು? ಇಂಟೀರಿಯರ್ 4 ಪವರ್ ವಿಂಡೋ ಅದಾವೆ ಸರ್. ಹಾಂ. ಪವರ್ ಸ್ಟೀರಿಂಗ, AC, ಸೋನಿ ಸಿಸ್ಟಮ್ ರೀ. ಹ್ಞೂ. ಮತ್ತು ಪ್ಲಸ್ ಏರ್ ಬ್ಯಾಗ್ನೂ ಐತೆ ಸರ್. ಈ ಗಾಡಿ ಏರ್ ಬ್ಯಾಗ್ ಕೂಡ ಐತ್ರಿ? ಹ್ಞೂ ಸರ್. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕ್ ಇದೆ, ಎಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದಾ? ವರ್ಕ್ ಐತೆ ಸರ್. ಓಕೆ ರೀ ಸರ್. ಇವಾಗ ಗಾಡಿ ತೊಗೊಂಡ್ರೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡ್ರೆ ಓಡಿಸ್ಕೋಬೋದಲ್ಲ? ಆರಾಮ್ ತೊಗೊಂಡು ಓಡಿಸ್ಬೋದು ಸರ್. ಓಕೆ, ಏನು ಡೈರೆಕ್ಟ್ ರೇಟ್ ವಿಷಯ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? ನಾವು ₹1,60,000 ಹೇಳತ್ತೇವೆ ಸರ್. ಒಂದು ಸ್ವಲ್ಪ ನೆಗೆಸಿಬಲ್ ಆಕ್ಕ ಸರ್. ಮಾಡೆಲ್ ಬಂದುಬಿಟ್ಟು 2011 ಮಾಡಲು ಆಲ್ರೆಡಿ ಥರ್ಡ್ ಓನರ್ ಆಗಿದ್ದರೆ ಗಾಡಿ ಯಾರು ತೊಗೊಂತಾರೆ ಅವ್ರು 4ನೇ ಓನರ್ ಆಗ್ತಾರೆ. ನೀವು ರೇಟ್ ಬಂದುಬಿಟ್ಟು 1,65,000 ಹೇಳಕತ್ತಿದ್ದು? ₹1,60,000 ಹೇಳತ್ತೇವೆ ರೀ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಕತ್ತೆ ಸರ್. ಹೆಚ್ಚು ಕಡಿಮೆ ಅಂದ್ರೆ ಏನಾಗುತ್ತೆ ಸರ್ ನಮ್ಮ ಕಡೆಯಿಂದ ಬಂದ್ರಿಗೆ? 1,35 ಮಟ್ಟ ಆಕತ್ತೆ ನೋಡಿ ಸರ್. 1,35,000 ಗಾಡಿ ಕೊಡ್ತೀರಾ? ಹಾಂ ಸರ್. ಓಕೆ, ಫೈನಲ್ ರೇಟ್ ಆಗುತ್ತಾ ಸರ್? ಇನ್ನು ಹತ್ತಿರ ಬಂದರೆ ಇದರಲ್ಲೂ ಕೂಡ ಕಡಿಮೆ ಆಗುವಂಥದ್ದಾ? ಫೈನಲ್ ಸರ್. ಓಕೆ ರೀ, ಗಾಡಿ ಲೊಕೇಶನ್ನು? ಬೆಳಗಾವಿ ಸರ್. ಬೆಳಗಾವಿ ಟೌನ್ ಸರ್? ಹಾಂ, ಬೆಳಗಾವಿ. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು.